ನಮಸ್ಕಾರ ಸ್ನೇಹಿತರೆ ಹಾಗೂ ಮಕರ ರಾಶಿಯ ಆತ್ಮೀಯ ಬಂಧುಗಳಿಗೂ ಹೃದಯಪೂರ್ವಕ ಸ್ವಾಗತಗಳು. ಇನ್ನು ಮಕರ ರಾಶಿಯವರೇ, ಈ ಸಮಯ ನಿಮಗೆ ಸಾಧಾರಣವದಲ್ಲ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳಿಗೆ ಇದೇ ಒಂದು ದೊಡ್ಡ ಕಾರಣವಾಗಿದೆ. ಇದು ಒಂದು ಜೀವನದ ಅಥವಾ ಜ್ಯೋತಿಷ್ಯದ ಮಾತುಗಳಾಗಿದೆ. ಇನ್ನು ಸ್ನೇಹಿತರೆ, ಮಕರ ರಾಶಿಯವರಿಗೆ ಮುಂದಿನ ದಿನಗಳು ತುಂಬಾನೇ ಮಹತ್ವಪೂರ್ಣದ ದಿನಗಳಾಗಿರಲಿದೆ. ಯಾಕೆಂದರೆ ಶನಿದೇವರ ಪ್ರಭಾವ, ಗುರುಗ್ರಹದ ಚಲನೆ ಮತ್ತು ರಾಹುಕೇತುಗಳ ಸ್ಥಳ ಬದಲಾವಣೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಮಹಾ ಪರಿಣಾಮ ಬೀಳುವ ಸೂಚನೆಗಳು ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯದಲ್ಲಿ ಮಕರ ರಾಶಿಯವರು ನೋಡಲೇಬೇಕಾದಂಥ ವಿಶೇಷ ವಿಚಾರದ ಬಗ್ಗೆ ನಾನು ಹೇಳಲಿದ್ದೇನೆ. ಮೊದಲನೆಯದಾಗಿ ನಿಮ್ಮ ಇಷ್ಟ ದೇವರನ್ನು ನೆನಪಿಸಿಕೊಳ್ಳಿ ವಿಡಿಯೋವನ್ನು ಪ್ರಾರಂಭಿಸುತ್ತೇನೆ. ಇನ್ನು ಕಮೆಂಟ್ನಲ್ಲಿ ಜೈ ಶನಿದೇವ ಎಂದು ಭಕ್ತಿಯಿಂದ ಬರೆಯಿರಿ. ಮಕರ ರಾಶಿಯವರೇ, ನೀವು ಇಷ್ಟು ದಿನ ಅನುಭವಿಸಿದ ಕೆಲವು ಕಷ್ಟಗಳು, ಅಡೆತಡೆಗಳು ಮತ್ತು ನಿರೀಕ್ಷಿಸಿದ ಫಲ ಸಿಗದ ಸಮಯಗಳು ಈಗ ನಿಧಾನವಾಗಿ ದೂರವಾಗುವ ಸಮಯ ಎಂದು ಜ್ಯೋತಿಷ್ಯವು ಸೂಚಿಸುತ್ತಿದೆ. ಶನಿದೇವರ ಪಟ ಯಾವಾಗಲೂ ಕಷ್ಟದ ಮೂಲಕ ಬರುತ್ತದೆ, ಆದರೆ ಶನಿಯು ಕೇವಲ ಪರೀಕ್ಷೆ ಮಾಡುವ ಗ್ರಹವಲ್ಲ, ನಿಮ್ಮ ಪರಿಶ್ರಮಕ್ಕೆ ಫಲ ನೀಡುವ ಗ್ರಹ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ, ಯಾರಿಗೂ ಕೆಟ್ಟದನ್ನು ಬಯಸದಿದ್ದರೆ ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಫಲ ಸಿಗುವ ಸಾಧ್ಯತೆಗಳು ಇದೆ. ಮಕರ ರಾಶಿಯವರೇ, ಒಂದು ಪ್ರಮುಖ ಸೂಚನೆ ಏನೆಂದರೆ, ನಿಮ್ಮ ಸುತ್ತಲಿರುವ ಕೆಲವು ನಿಜವಾದ ಜನರ ಸ್ವಭಾವವನ್ನು ನೀವು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯವು ಬೇಕಾಗುತ್ತದೆ. ಕೆಲವರು ನಿಮ್ಮ ಮುಂದೆ ಒಂದು ರೀತಿಯಲ್ಲಿ, ನಿಮ್ಮ ಹಿಂದೆ ಇನ್ನೊಂದು ರೀತಿಯಲ್ಲಿ ವರ್ತಿಸುತ್ತಾರೆ. ಆದರೆ ಈ ಸಮಯದಲ್ಲಿ ಯಾರನ್ನು ಅನುಮಾನಿಸಿದ ಬದಲು ನಿಮ್ಮ ಅನುಭವದಿಂದ ಜನರನ್ನು ಅರ್ಥ ಮಾಡಿಕೊಳ್ಳಿ. ಯಾಕಂದರೆ ಜೀವನದಲ್ಲಿ ಎಲ್ಲರಿಗೂ ಎರಡು ಮುಖವಿದೆ, ಆದರೆ ಸಮಯ ಬಂದಾಗ ಮಾತ್ರ ಅದರ ನಿಜವಾದ ಸ್ವಭಾವವು ಗೊತ್ತಾಗುವುದು. ಇನ್ನೊಂದು ದೊಡ್ಡ ಬದಲಾವಣೆಯು ನಿಮ್ಮ ಆರ್ಥಿಕ ಜೀವನಕ್ಕೆ ಸಂಬಂಧಿಸುತ್ತದೆ. ಇನ್ನು ಮಕರ ರಾಶಿಯವರು ಸಾಮಾನ್ಯವಾಗಿ ಕಷ್ಟಪಟ್ಟು ಕೆಲಸ ಮಾಡುವವರು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಈ ಸಮಯದಲ್ಲಿ ಹೊಸ ಅವಕಾಶಗಳು, ಹೊಸ ಕೆಲಸದ ವಿಚಾರಗಳು ಅಥವಾ ಹೆಚ್ಚುವರಿ ಆದಾಯದ ಮೂಲಗಳು ಬಗ್ಗೆ ಯೋಚನೆಗಳು ನಿಮಗೆ ಬರಬಹುದು. ಹಳೆ ಯೋಚನೆಗಳು ಕೂಡ ಮತ್ತೆ ಪ್ರಾರಂಭವಾಗಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲವು ಕೆಲಸಗಳು ಈಗ ಮತ್ತೆ ಮುಂದುವರಿಯಬಹುದು. ಆದರೆ ಒಂದು ವಿಷಯ ನೆನಪಿಡಿ, ತಕ್ಷಣದ ಲಾಭಕ್ಕಾಗಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸರಿಯಾಗಿ ಯೋಚಿಸಿ. ಇನ್ನು ಮಕರ ರಾಶಿಯವರ ಪ್ರೀತಿಯ ಜೀವನದ ಬಗ್ಗೆ ನೋಡೋಣ. ಚಂದ್ರ ಮತ್ತು ಶುಕ್ರನ ಪ್ರಭಾವದಿಂದ ಹಳೆಯ ನೆನಪುಗಳು ಮತ್ತೆ ಬರಬಹುದು ಎಂದು ಜ್ಯೋತಿಷ್ಯವು ಹೇಳುತ್ತಿದೆ. ಹಳೆಯ ಸ್ನೇಹಿತರು, ಹಳೆಯ ಸಂಬಂಧಿಗಳು ಅಥವಾ ಹಿಂದೆ ಮಾತನಾಡಿದ ವ್ಯಕ್ತಿಗಳಿಂದ ಮತ್ತೆ ಸಂಪರ್ಕ ಬರುವ ಸಾಧ್ಯತೆಗಳು ಇವೆ. ಆದರೆ ಇಲ್ಲೂ ಕೂಡ ಒಂದು ಪ್ರಶ್ನೆ ಇದೆ. ಹಿಂದೆ ನಿಮ್ಮನ್ನು ನೋಯಿಸಿದ ವ್ಯಕ್ತಿ ಮತ್ತೆ ಬಂದರೆ ಕೇವಲ ಭಾವನೆಗಳಿಂದ ನಿರ್ಧಾರವನ್ನು ಮಾಡಬೇಡಿ. ಮನಸ್ಸಿನ ಜೊತೆಗೆ ಬುದ್ಧಿಯನ್ನು ಕೂಡ ಬಳಸಿ. ನಿಜವಾದ ಸಂಬಂಧ ಎಂದರೆ ಕೇವಲ ಮಾತುಗಳಲ್ಲ, ಅದು ಕಷ್ಟದ ಸಮಯಗಳಲ್ಲಿ ಜೊತೆಯಾಗಿರುವುದು. ಇನ್ನು ಮಕರ ರಾಶಿಯ ಕುಟುಂಬ ಜೀವನದ ಬಗ್ಗೆ ಮಾತನಾಡೋಣ. ಕುಟುಂಬದವರಿಂದ ಬೆಂಬಲ ಸಿಗುವ ಸಮಯ ಇದಾಗಿರುತ್ತದೆ. ಕೆಲವು ಮನಸ್ತಾಪಗಳು ಇದ್ದರೂ ಮಾತುಕತೆಯಿಂದ ಪರಿಹಾರವಾಗಬಹುದು. ನಿಮ್ಮ ಕೋಪವನ್ನು ನಿಯಂತ್ರಿಸುವುದು ಮುಖ್ಯ, ಯಾಕಂದರೆ ಕೆಲವೊಮ್ಮೆ ಸಣ್ಣ ಮಾತು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಶಾಂತಿ ಮತ್ತೆ ಸಹನೆ ನಿಮ್ಮ ದೊಡ್ಡ ಶಕ್ತಿ. ಇನ್ನು ಉದ್ಯೋಗ ಮತ್ತು ವ್ಯವಹಾರ. ಮಕರ ರಾಶಿಯವರಿಗೆ ಹೊಸ ಜವಾಬ್ದಾರಿಗಳು ಕೂಡ ಬರಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮ ಗಮನಕ್ಕೆ ಬರಬಹುದು. ಇನ್ನು ಮೇಲಧಿಕಾರಿಗಳಿಂದ ಪ್ರಶಂಸೆ ಅಥವಾ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಕೂಡ ಇದೆ. ಇನ್ನು ವ್ಯವಹಾರ ಮಾಡುವವರಿಗೆ ಹೊಸ ಸಂಪರ್ಕಗಳಿಂದ ಲಾಭ ಬರಬಹುದು. ಆದರೆ ದಾಖಲೆಗಳು, ಹಣಕಾಸಿನ ವಿಷಯಗಳು ಮತ್ತು ಒಪ್ಪಂದಗಳಲ್ಲಿ ಎಚ್ಚರಿಕೆ ಅಗತ್ಯ.
ಇನ್ನು ವಿದ್ಯಾರ್ಥಿಗಳಿಗೆ ಇನ್ನು ಏಕಾಗ್ರತೆಯನ್ನು ಹೆಚ್ಚಿಸುವ ಸಮಯ ಇದಾಗಿದೆ. ಮಕರ ರಾಶಿಯವರೇ, ನೀವು ಕನಸು ಕಾಣುತ್ತಿರುವ ವಿಷಯಗಳಿಗೆ ಹೆಚ್ಚು ಪ್ರಯತ್ನ ಮಾಡಬೇಕು. ಉನ್ನತ ಶಿಕ್ಷಣ, ಹೊಸ ಕೌಶಲ್ಯ ಕಲಿಯುವಿಕೆ ಅಥವಾ ಹೊಸ ಕ್ಷೇತ್ರದಲ್ಲಿ ಹೋಗುವ ಅವಕಾಶಗಳು ಕೂಡ ಬರಬಹುದು. ಆದರೆ ಯಶಸ್ಸಿಗೆ ಮುಖ್ಯವಾದದ್ದು ನಿಯಂತ್ರಣ ಪ್ರಯತ್ನ. ಇನ್ನು ಆರೋಗ್ಯದ ಬಗ್ಗೆ, ನಿಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಕೊಡುವುದು ಮುಖ್ಯ. ಅತಿಯಾದ ಯೋಚನೆಗಳನ್ನು ಕಡಿಮೆ ಮಾಡಿ. ಬೆಳಗಿನ ಸಮಯದಲ್ಲಿ ಪ್ರಕೃತಿಯ ಜೊತೆಗೆ ಸಮಯ ಕಳೆಯುವುದು, ಧ್ಯಾನ ಮಾಡುವುದು ಅಥವಾ ದೇವರ ಸ್ಮರಣೆ ಮಾಡುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು. ಇನ್ನು ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಹಂತ ಮುಗಿದು ಹೊಸ ಹಂತ ಪ್ರಾರಂಭವಾಗುವ ಸೂಚನೆಗಳು ಕಾಣಿಸಲಿದೆ. ಕೆಲವು ದಿನಗಳಿಂದ ನೀವು ಅನುಭವಿಸಿದ ನೋವು, ನಿರಾಸೆ ಮತ್ತು ಕಾಯುವಿಕೆ ವ್ಯರ್ಥವಾಗುವುದಿಲ್ಲ. ಪ್ರತಿ ಕಷ್ಟವೂ ನಿಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಶನಿದೇವನು ನಿಧಾನವಾಗಿ ಫಲ ನೀಡುವವನು ಎಂದು ನಂಬಲಾಗಿದೆ. ಆದ್ದರಿಂದ ತಲೆ ಕೆಡಿಸಿಕೊಳ್ಳಲು ಹೋಗಬೇಡಿ. ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ ಮತ್ತು ದೇವರ ಮೇಲೆ ನಂಬಿಕೆ ಇಡಿ. ಹಾಗೆ ನಿಮ್ಮ ಮೇಲೂ ಕೂಡ ನಂಬಿಕೆ ಇಡಿ. ಇನ್ನು ಕೊನೆಯಲ್ಲಿ ಒಂದು ಸಣ್ಣ ಆಧ್ಯಾತ್ಮಿಕ ಪರಿಹಾರ. ರಾತ್ರಿ ಮಲಗುವ ಮುನ್ನ ಶಾಂತವಾಗಿ ಮನಸ್ಸಿನಲ್ಲಿ ದೇವರನ್ನು ನೆನಪಿಸಿಕೊಳ್ಳಿ. ಓಂ ನಮಃ ಶಿವಾಯ ಎಂದು 11 ಬಾರಿ ಜಪಿಸಿ. ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳು ಬರಲಿ ಎಂದು ನಾನು ಕೂಡ ಆ ದೇವರಲ್ಲಿ ಆರಾಧಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಅನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ರೀತಿಯಾದಂಥ ಜ್ಯೋತಿಷ್ಯ ಹಾಗೂ ಪರಿಹಾರಕಾರಿ ವಿಡಿಯೋ ನಿಮಗೆ ಬೇಕಾದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸಿನಲ್ಲಿ ಜೈ ಶನಿದೇವ ಎಂದು ಬರೆಯುವುದನ್ನು ಮರೆಯಬೇಡಿ. ಇನ್ನು ಮತ್ತೆ ನಾಳೆಯ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೇನೆ ಎಂದು ಹೇಳುತ್ತಾ ಧನ್ಯವಾದ. ಶುಭವಾಗಲಿ.